ಅದು ರೋಗಿಗಳ ಉಪಯೋಗಕ್ಕಾಗಿ ಇರೋ ಆಂಬ್ಯುಲೆನ್ಸ್. ಆದರೆ ಆ ಆಂಬ್ಯುಲೆನ್ಸ್ ಇದೀಗ ಸಾರಿಗೆ ವಾಹನದಂತೆ ಆಗೋಗಿದೆ. ಈ ಬಗ್ಗೆ ಜಿಮ್ಸ್ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆ ಕೇಳಿದ್ರೆ ಇದು ನಮ್ಮ ಆಂಬ್ಯುಲೆನ್ಸ್ ಅಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಸರ್ಕಾರಿ ಆಂಬ್ಯುಲೆನ್ಸ್ ಯಾರದ್ದು ಅನ್ನೋ ಪತ್ತೆಗಾಗಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಸಾರ್ವಜನಿಕರ ಓಡಾಟ, ಸರ್ಕಾರಿ ಆಂಬ್ಯುಲೆನ್ಸ್ ದುರುಪಯೋಗಕ್ಕೆ ಕಿಡಿ. ರೋಗಿಗಳ ರಕ್ಷಣೆಗೆ ಹಾಗೂ ಅನುಕೂಲಕ್ಕಾಗಿ ಸರ್ಕಾರವೇನೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಮಾಡಿತು. ಆದರೆ ಗದಗ ನಗರದ ಜಿಮ್ಸ್ ಆಸ್ಪತ್ರೆ ಮುಂಭಾಗದಲ್ಲಿ ನಿತ್ಯ ಆಂಬ್ಯುಲೆನ್ಸ್ನಲ್ಲಿ ಸಾರ್ವಜನಿಕರನ್ನ ಕರೆದುಕೊಂಡು ಹೋಗಲಾಗ್ತಿದೆ. ಈ ದೃಶ್ಯ ಎಲ್ಲ ಕಡೆ ಹರಿದಾಡ್ತಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ. ನಿಯಮದ ಪ್ರಕಾರ ಆಂಬ್ಯುಲೆನ್ಸ್ನಲ್ಲಿ ರೋಗಿಗಳನ್ನ ಹೊರತುಪಡಿಸಿ ಬೇರೆಯವರನ್ನ ಸಾಗಿಸೋಕೆ ಅವಕಾಶ ಇರೋದಿಲ್ಲ. ಆದ್ರೆ ಇಲ್ಲಿ ಜನರನ್ನ ಕುರಿಗಳಂತೆ ತುಂಬಿಕೊಂಡು ಹೋಗ್ತಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಆಂಬುಲೆನ್ಸ್ ಅಂದ್ರೆ ಏನ್ರಿ, ತುರ್ತು ಪರಿಸ್ಥಿತಿ ಒಳಗೆ ಬೇಕಾದಂತಹ ಒಂದು ವಾಹನ ಇರುತ್ತದೆ. ಯಾಕಂದ್ರೆ ಗರ್ಭಿಣಿಯರಿಗಿರ್ಬೋದು, ಅಪಘಾತಕ್ಕೆ ಈಡಾದವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಇರ್ತಕ್ಕಂಥ ವಾಹನ. ಅದನ್ನ ನೀವು ಬೇಕಾಬಿಟ್ಟು ಜನರನ್ನ ಕರ್ಕೊಂಡು ಹೋದ್ರೆ ಇಲ್ಲಿ ಅವ್ಯವಸ್ಥೆ ಆಗ್ತದೆ. ಸೊ ಇದನ್ನ ಯಾರು ವಾಹನ ಚಾಲಕರದಾರ ಅವ್ರ ಯಾರಂತ ಹೇಳಿ ಕಂಡು ಹಿಡಿದು ಸೂಕ್ತವಾದ ಕ್ರಮವನ್ನು ಕೈಗೊಳ್ಳ್ರಿ ಅಂತ ಹೇಳಿ ಮೂಲಕ ಕೇಳ್ಕೊಳ್ತೀವಿ. ಈ ಬಗ್ಗೆ ಗದಗ ನಗರದ ಜಿಮ್ಸ್ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಬಸವರಾಜ್ ಬೊಮ್ಮನಹಳ್ಳಿ ಅವರನ್ನ ಕೇಳಿದ್ರೆ, ಜಿಮ್ಸ್ ಆಸ್ಪತ್ರೆಗೆ ಸಾಕಷ್ಟು ಆಂಬ್ಯುಲೆನ್ಸ್ ಬರುತ್ತವೆ, ಆದ್ರೆ ಜನರನ್ನ ಕರ್ಕೊಂಡು ಹೋಗಿರೋದು ನಮ್ಮ ಆಂಬ್ಯುಲೆನ್ಸ್ ಅಲ್ಲ ಅಂತ ಹೇಳ್ತಿದ್ದಾರೆ. ಇತ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಸ್ ನಿಲಗುಂದ ಅವರನ್ನ ಕೇಳಿದ್ರೆ, ಈ ಆಂಬ್ಯುಲೆನ್ಸ್ ಸರ್ಕಾರದ್ದು, ಆದ್ರೆ ಜಿಲ್ಲಾ ಆರೋಗ್ಯ ಇಲಾಖೆ ಆಂಬ್ಯುಲೆನ್ಸ್ ಅಲ್ಲ, ನಾವು ಕೂಡ ಆಂಬ್ಯುಲೆನ್ಸ್ ಯಾರದ್ದು ಅಂತ ಪತ್ತೆ ಮಾಡ್ತಿದ್ದೀವಿ ಅಂತಂದ್ರು. ಜಿಮ್ಸ್ದಲ್ರಿ ಅದು ಆ್ಯಂಬುಲೆನ್ಸ್. ಯಾಕಂತಂದರೆ ನಮ್ಮದು ಯಾವಾಗಲೂ ಪೇಷಂಟ್ ಜೊತೆಗೆ ಹೊರಗಡೆ ಹೋಗ್ತದೆ, ಯಾವುದು ಹಾಗೆ ಹೋಗೋದಿಲ್ಲ ಒಂದು. ಆಮೇಲೆ ಅದು ವೆಹಿಕಲ್ಲು ನಮ್ಮದಲ್ಲ ಅದು. ಅದಕ್ಕಾಗಿ ಅದು ನಮ್ಮ ಹತ್ತಿರ ಯಾರೋ ಪೇಷಂಟ್ಸನ್ನು ಬಂದು ಬಿಟ್ಟು ಹೋಗ್ಬೇಕಾದ್ರೆ ಅದು ಯಾರೋ ಹತ್ತಿಸ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ ಅಷ್ಟೇ. ಆರೋಗ್ಯ ಇಲಾಖೆ ಒಳಗೂ ಒಂದು ಏನಾಯ್ತು ರೀ, 4-5 ಮಾಡೆಲ್ ಅದಾವೆ. ಈಗ ಫೋರ್ಸ್ದ ಮಾಡೆಲ್ ಇದೆ, ಟಾಟಾ ವಿಂಗರ್ಸ್ ಅದಾವೆ, ಆಮೇಲೆ ಸ್ವರಾಜ್ ಮಜ್ಡಾ ವೆಹಿಕಲ್ಸ್ ಅದಾವೆ. ಯಾವ ವೆಹಿಕಲ್ಲು ಏನಂತ ಸರಿಯಾಗಿ ಗೊತ್ತಾದರೆ ಅದು ನಮ್ಮ ಜಿಲ್ಲೆದಾಯ್ತು ಆ್ಯಂಡ್ ಬೇರೆ ಜಿಲ್ಲೆದಾಯ್ತು ಅದು ಗೊತ್ತಾಗೈತೆ. ಒಟ್ನಲ್ಲಿ ಅದೆಷ್ಟೋ ಗ್ರಾಮದಲ್ಲಿ ರೋಗಿಗಳ ಅನುಕೂಲಕ್ಕೆ ಒಂದೇ ಒಂದು ಆಂಬ್ಯುಲೆನ್ಸ್ ಕೂಡ ಇಲ್ಲ ಅಂತ ಜನರು ಪರದಾಡುವಂತಹ ಪರಿಸ್ಥಿತಿ ಇದೆ. ಆದರೆ ತುರ್ತು ಸಂದರ್ಭದಲ್ಲಿ ರೋಗಿಗಳ ಉಪಯೋಗಕ್ಕೆ ಇರಬೇಕಾದ ಆಂಬ್ಯುಲೆನ್ಸ್ ಸಾರಿಗೆ ವಾಹನ ಆಗಿರುವುದು ದುರದೃಷ್ಟಕರ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.